ಅದ್ರ ಬಗ್ಗೆ ಯಾರು ಹೇಳಿದ್ದು ನಿಮ್ಮದು ಎಲ್ಲ ನಿಮ್ಮ ಕ್ರಿಯೇಷನ್ನೇ ಮಾಧ್ಯಮದವ್ರದ್ದು. ಸಿದ್ದರಾಮೋತ್ಸವ ಅಂತ ಬೋರ್ಡ್ ಹಾಕೊಂಡವ್ರು ಅವರು. ನೀವು ಈ ಅಹಿಂದ ಕಾರ್ಯಕ್ರಮ ಅಂದರೆ ಅವರು ಸಂಘಟನೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಅದನ್ನು ಮಾತಾಡೋಷ್ಟು ದೊಡ್ಡವ್ರು ನಾನು ಅಲ್ಲ. ಅವ್ರು ಏನು ಮಾಡ್ತಾರೋ ಏನು ಬಿಡ್ತಾರೋ ಅಂತೇಳಿ ಅದು ಹೈಕಮಾಂಡ್ ಇದೆ. ಅವರು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಬಟ್ ಮಾಡಲೇಬಾರ್ದು ಅಂತೇಳಿ ನಾವು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಹಿಂದ ಸಮಾವೇಶ ನೋಡಿರಿ, ಒಂದು ಸರಿ ಮತಗಳ ಕ್ರೋಢೀಕರಣ ಆಗಬೇಕಾದ್ರೆ ಅಂಥ ಸಮಾವೇಶಗಳು ಆಗಬೇಕು. ಆಗಲಿ ಬಿಡಿ, ಏನು ತಪ್ಪೇನಿದೆ? ಅದು ನನಗೆ ಗೊತ್ತಿಲ್ಲ. ಹೇಳಿದಾರಾ ನಿಮ್ಗೆ ಏನಾರು ಹೇಳಿದಾರಾ? ಮಾಧ್ಯಮದವ್ರಿಗೆ ಹೇಳಿದಾರಾ ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿ ಮಾಡ್ತೀವಿ ಅಂತ? ಏನು ಹೇಳಿಲ್ವಲ್ಲ. ಇವೆಲ್ಲ ಚರ್ಚೆ ಹೂವು ಅಷ್ಟೇ. ಇವೆಲ್ಲ ಅಂತಿಮ ರೂಪ ಪಡೆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ? ಚನ್ನಪಟ್ಟಣ ಪ್ರಚಾರದ ವೇಳೆ ಯೋಗೇಶ್ವರ ಅವ್ರಿಗೆ ಗೆದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಶಕ್ತಿ ಬರುತ್ತೆ, ಅವ್ರ ಮುಂದೆ ಸಿಎಂ ಆಗ ಅವಕಾಶ ಇದೆ ಅಂತ ಪ್ರಚಾರ ಮಾಡಿದ್ರು. ಹೌದು, ಯೋಗೇಶ್ವರ ಅವ್ರು ಗೆದ್ರು, ಈಗ ಅವಕಾಶ ಸಿಗುತ್ತಾ? ಖಂಡಿತ. ಈಗ ಸಿದ್ದರಾಮಣ್ಣ ಅವ್ರ ನಂತರ ರೀಪ್ಲೇಸ್ ಮಾಡೋರು ಯಾರು? ಸಿದ್ದರಾಮಣ್ಣ ಇರೋವರೆಗೂ ಸಿದ್ದರಾಮಣ್ಣ ನಂತರ ಯಾರು ರೀಪ್ಲೇಸ್ ಮಾಡೋದು? ಡಿ.ಕೆ. ಶಿವಕುಮಾರೇ ರಿಪ್ಲೇಸ್ ಮಾಡಬೇಕು. ಅವ್ರಿಗೆ ಆಮೇಲೆ ಡಿ.ಕೆ. ಶಿವಕುಮಾರ್ ಅವ್ರ ಕೋಟ ಮುಗಿದ್ಮೇಲೆ ಜಾರಕಿಹೊಳಿ ಅವ್ರ ಕೋಟ, ಜಾರಕಿಹೊಳಿ ಅವ್ರ ಕೋಟ ಮುಗಿದ್ಮೇಲೆ ಇನ್ನೊಬ್ರು ಕೋಟ. ನಾವೇನೆಲ್ಲ ಬರ್ಕೊಡಕ್ಕಾಯ್ತದೆ ನಿಮಗೆ? ಯಾವಾಗ ಆಯ್ತದೆ ಆಗತಕ್ಕ ಕಾಯ್ಬೇಕು ನೀವು ಮಾಧ್ಯಮದವ್ರು. ನಮ್ಗಿನ್ನ ಸ್ಪೀಡಾಗಿ ನೀವೇ ಇದ್ದೀರಲ್ಲ. ಏನು ನನ್ನ ಮುಂದೆ ಮಾತಾಡ್ತಾರೆ ಹೈಕಮಾಂಡು? ಅವ್ರು ಏನು ಮಾತುಕತೆ ಮಾಡ್ಕೊಂಡವ್ರು ನೋಡ್ರಿ. ಈಗ ಸದ್ಯಕ್ಕೆ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರು? ಅವ್ರ ಕೋಟ. ಅದಾದಮೇಲೆ ಜಾರಕಿಹೊಳಿ ಅವರು ಆಗ್ಬೋದು, ಪರಮೇಶ್ವರ್ ಅವ್ರಿಗೂ ಚಾನ್ಸ್ ಇದೆ, ಎಂ.ಬಿ. ಪಾಟೀಲ್ರಿಗೂ ಚಾನ್ಸ್ ಇದೆ. ಈ ಯಾವುದಾದ್ರೂ ಒಂದು ಪಕ್ಷ ಎಲ್ಲ ಜಾತಿಯವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಬೇರೆ ಪಕ್ಷದಲ್ಲಿ ಎಲ್ಲ ಜಾತಿಯವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳು ಕಡಿಮೆ. ಸರ್, ಈಗ ಯೋಗೇಶ್ವರ್ ಅವರು ಒಂದು ಮಾತು ಹೇಳಿದ್ರು, ಏನಾದ್ರು ಕಾಂಗ್ರೆಸ್ನಾಗ ಒಂದು ಟಾಸ್ಕ್ ಕೊಟ್ಟರೆ JDS-ನಲ್ಲಿ ಎಲ್ಲರೂ ಕೂಡ ಸೆಳ್ಕೊಂಡು ಬರ್ತೀನಿ ಅಂತ. ಆ ಥರದ್ದು ವಾತಾವರಣ ಏನಾದ್ರು ಇದೆಯಾ? ಹೇಗೆ? ಆ ಥರ ಟಾಸ್ಕ್ ಕೊಡೋ ವಾತಾವರಣವೂ ಇಲ್ಲ. ಅದನ್ನು ಯೋಗೇಶ್ವರ್ ಅವ್ರನ್ನ ಎಳ್ಕೊಂಬಂತ ಹೇಳುವಂಥ ವಾತಾವರಣವೂ ಇಲ್ಲ. ಯೋಗೇಶ್ವರ್ ಅವ್ರನ್ನೇ ಕೇಳಬೇಕು ಅದನ್ನು. ಅದು ಯೋಗೇಶ್ವರ್ ಅವ್ರು ಎಳ್ಕೊಂಬರೋದು ಬಿಡೋದು ಎಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಅದು ಅಭ್ಯಾಸ ಆಗಿರೋದು. ನಮಗೆಲ್ಲ ಗೊತ್ತಿಲ್ಲ ಅವೆಲ್ಲ. ಯಾವ ಕ್ಲೀನ್ ಸ್ವೀಪ್ ರೀ? ಸುಮ್ಮನೆ ಇವೆಲ್ಲ ಕತೆ ಕಟ್ಟಿ ನಮ್ಮನ್ನು ವೀಕ್ ಮಾಡೋಕೆ ಹೊಂಟಿದ್ದೀರಾ ನೀವು. ಕ್ಲೀನ್ ಸ್ವೀಪು ಇಲ್ಲ, ಯಾವ ಸ್ವೀಪು ಇಲ್ಲ. ಈಗೇನೋ ಸರ್ಕಾರ ಅದೇ ಅಂತ ಗೆಲ್ಸವ್ರ ಜನ. ಈಗ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇನ್ನೊಂದು 3-4 ವರ್ಷಕ್ಕೂ ಪುನಃ ನಮ್ಮನ್ನು ಗೆಲ್ಲಿಸ್ತಾರೆ. ಕ್ಲೀನ್ ಸ್ವೀಪ್ ಮಾಡಿದ್ದೀವಿ ಅಂತ ಮಲ್ಮಲಿಕಂಡ್ರೆ ಗೆಲ್ಸೋರ ಜನ. ಕೆಲಸ ಮಾಡಬೇಕು. ಇನ್ನು 3 ವರ್ಷ ಕಾಲ ನಮಗೆ ಜವಾಬ್ದಾರಿ ಜಾಸ್ತಿ ಮಾಡವ್ರೆ ಸರ್ಕಾರ. ಅದೇ ನಾವು ಜನಗಳಿಗೆ ಕೆಲಸ ಮಾಡಿಸಿದ್ರೆ ಪುನಃ ಗೆಲ್ಲಿಸ್ತಾರೆ. ಇಲ್ಲದೇ ಬೇರೆಯವ್ರಿಗೆ ಗೇಟ್ ಪಾಸ್ ಕೊಟ್ಟಾಗ ನಮಗೂ ಗೇಟ್ ಪಾಸ್ ಕೊಡ್ತಾರೆ. ನಾನೇನು ಭವಿಷ್ಯ ಹೇಳೋಕ್ಕಾಯ್ತದ? ಆಮೇಲೆ ನಾನು ಕೇಳಿರಿ, ಸೀನಿಯರ್ ಲೀಡ್ರು ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಅವೆಲ್ಲ ತೀರ್ಮಾನ ಆಗಬೇಕು. ನಮ್ಮ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ 1 ಬಾರಿ ಮುಖ್ಯಮಂತ್ರಿ ಆಯ್ತಾರೆ, ಅಷ್ಟು ಹೇಳ್ಬೋದು ನಾನು. ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾರಂಟಿಯಿಂದಾಗಿ ಅನುದಾನದ ಕೊರತೆ ಇದೆ ಅಂತ ಹೇಳಿದ್ರು. ಕೆಲವರಿಗೆ ಒಬ್ಬೊಬ್ರಿಗೆ ಒಂದೊಂದು ಅನಿಸಿಕೆ ಇರ್ತದೆ. ಅವ್ರವ್ರ ಅನಿಸಿಕೆಗಳನ್ನು ಅವ್ರು ವ್ಯಕ್ತಪಡಿಸ್ತಾರೆ. ಅದಕ್ಕೆ ನಾನು ಜವಾಬ್ದಾರಿ ಆಗಲ್ಲ. ಅದನ್ನು ನಾವು ಹೇಳೋಕ್ಕಾಗಲ್ಲ ಓಪನ್ ಆಗಿ ಮಾಧ್ಯಮದಲ್ಲಿ. ನೀವೇ ನೋಡ್ತಾ ಇದ್ದೀರಲ್ಲ ಪೂಜೆ ಮಾಡ್ತಾ ಇರೋದನ್ನೆಲ್ಲ. ಮತ್ತೆ ನಿಮ್ಗೆ ಸಮಾಧಾನ ಆಯ್ತಾ? ಗ್ಯಾರಂಟಿಗಳಿಗೆಲ್ಲ ದುಡ್ಡು ಸಿಕ್ಕಿ ನಮ್ಗೆ ಅನುದಾನ ಸಿಗ್ತಾಯಿಲ್ಲ ನಿಮ್ಮ ಪಕ್ಷ ಶಾಸಕರು ಹೇಳ್ತಾ ಇರೋದು ಸರ್. ಇಲ್ಲಿ ಅವ್ರ ಅಭಿಪ್ರಾಯ ಅದು ನಮಗೆ ಗೊತ್ತಿಲ್ಲ ಅದೇನು ಅಂತ. ಬಟ್ ನಮಗಂತೂ ಸಾಕಷ್ಟು ಅನುದಾನ ಕೊಡ್ತಾ ಇದ್ದಾರೆ, ತರ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಕೆಲಸ. ಅನುದಾನ ಸರ್ ಏನಂತ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಕೊಡ್ತಾ ಇದ್ದಾರೆ. ಫೈಟ್ ಅಂದರೆ ಜಗಳ ಮಾಡೋಕ್ಕಾಯ್ತು?